ನಮಸ್ಕಾರ. ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಚಕ್ರವ್ಯೂಹ ಇದು ಒಂದು ಚಕ್ರವ್ಯೂಹದ ಕಥೆನೆ. ಮೋದಿಜಿಯನ್ನ ಚಕ್ರವ್ಯೂಹದಲ್ಲಿ ಸಿಲುಕಿಸೋದಕ್ಕೆ ನಡೆದ ಷಡ್ಯಂತ್ರ ಢಾಕಾ ಕಾನ್ಸ್ಪಿರಸಿ. ಈಗ ತುಂಬಾ ಜನರಿಗೆ ಕಾಡ್ತಾ ಇರುವಂತಹ ಪ್ರಶ್ನೆ ಏನಂದ್ರೆ, ನಿಜವಾಗಿಯೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಟಾರ್ಗೆಟ್ ಮಾಡುವ ಮತ್ತು ಅವರನ್ನ ಮುಗಿಸುವ ಪ್ಲಾನ್ ಆಗಿತ್ತಾ ಅನ್ನೋದು. ಪತ್ರಕರ್ತರಾದ ಅಜಿತ್ ಹನುಮಕ್ಕನವರ್ ಹೇಳಿದಂಗೆ, ಇದಂ ಮಿಥ್ಯಂ ಇದೇ ಸತ್ಯಂ ಅನ್ನೋದಕ್ಕೂ ಸಾಧ್ಯ ಇಲ್ಲ, ಹಾಗಂತ ನಡೆದೇ ಇಲ್ಲ ಅನ್ನೋದಕ್ಕೂ ಸಾಧ್ಯ ಇಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನ ತಾಷ್ಕೆಂಟ್ನಲ್ಲಿ ಹೇಗೆ ಕೊಂದರು ಅನ್ನೋದು ಇವತ್ತಿಗೂ ಮಿಸ್ಟ್ರಿಯಾಗಿ ಉಳಿದು ಬಿಟ್ಟಿದೆ. ಹೀಗಿರುವಾಗ ಸಿಐಎ ಈ ಕೆಲಸ ಮಾಡಿಲ್ಲ ಅಂತ ಹೇಳೋಕೆ ಕೂಡ ಸಾಧ್ಯ ಇಲ್ಲ. ಈ ವಿಡಿಯೋದಲ್ಲಿ ಕಾನ್ಸ್ಪಿರಸಿಯ ಆಳಕ್ಕೆ ಇಳಿದು ಒಂದಷ್ಟು ಮಾಹಿತಿಯನ್ನ ತಂದಿದ್ದೀವಿ. ಎಲ್ಲಾ ಆಕ್ಟಿವಿಟೀಸ್ ಗಳನ್ನ ಸಿಐಎ ಯಾವ ರೀತಿಯಲ್ಲಿ ಮಾಡ್ತಿತ್ತು ಅನ್ನೋದು ನಿಮ್ಗೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ ಮೇಲೆ ಗೊತ್ತಾಗತ್ತೆ. ಯುಎಸ್ ಸ್ಪೆಷಲ್ ಫೋರ್ಸ್ ನ ಇನ್ಸ್ಪೆಕ್ಟರ್ ಜನರಲ್ ಟೆರೆನ್ಸ್ ಜಾಕ್ಸನ್ 4 ತಿಂಗಳಿನಿಂದ ಬಾಂಗ್ಲಾದೇಶದಲ್ಲಿ ಏನು ಮಾಡಿದ್ರು ಮತ್ತು ಈ ಟೆರೆನ್ಸ್ ಜಾಕ್ಸನ್ ಯಾರು, ಮೇನ್ಲಿ ಸಿಐಎ ಪ್ರಪಂಚದ ಮುಂದೆ ಯಾವ ರೀತಿ ಎಕ್ಸ್ಪೋಸ್ ಆಗಿದೆ, ಎಲ್ಲವನ್ನು ನೋಡಿದ ಮೇಲೆ ಇದು ಸತ್ಯನ ಸುಳ್ಳ ಅನ್ನೋದನ್ನ ನೀವೇ ನಿರ್ಧಾರ ಮಾಡಿ. ವೀಕ್ಷಕರೇ, ಬಾಂಗ್ಲಾದೇಶದಲ್ಲಿ ಜಾಕ್ಸನ್ ಯಾವಾಗಿಂದ ಆಕ್ಟಿವ್ ಆಗಿದ್ದಾನೋ ಅದರ ನಂತರ ಭಾರತದ ಮೇಲೆ ತುಂಬಾ ಪರಿಣಾಮಗಳು ಬೀರಿದ್ವು. ಐಎಸ್ಐನ ಮಾಡ್ಯೂಲ್ಗಳು ಆಕ್ಟಿವೇಟ್ ಆಗಿತ್ತು ಅನ್ನೋದು ಭಯಾನಕ ಸತ್ಯ. ನೋಡಿ, 2003ರಲ್ಲಿ ಜಾಕ್ಸನ್ ಆರ್ಮಿ ಗಾರ್ಡ್ಗೆ ಜಾಯ್ನ್ ಆಗ್ತಾನೆ. 3 ವರ್ಷ ಇಲ್ಲಿ ಕೆಲಸ ಮಾಡಿದ ನಂತರ 2006ರಲ್ಲಿ ಯುಎಸ್ ಆರ್ಮಿಗೆ ಫುಲ್ ಟೈಮ್ ಆಗಿ ಸೇರಿಕೊಳ್ತಾನೆ. ಪ್ರಮೋಟ್ ಆಗ್ತಾ ಆಗ್ತಾ ಫಸ್ಟ್ ಸ್ಪೆಷಲ್ ಫೋರ್ಸಸ್ ಕಮಾಂಡ್ ಇನ್ಸ್ಪೆಕ್ಟರ್ ಜನರಲ್ ಆಗಿ ಬಡ್ತಿ ಪಡೆದಿದ್ದ. ಈ ಸ್ಪೆಷಲ್ ಫೋರ್ಸಸ್ ಕಮಾಂಡ್ ಒಂದು ಎಲೈಟ್ ಯೂನಿಟ್ ಆಗಿದೆ. ಯುಎಸ್ ಫೋರ್ಸ್ ನ ಸ್ಪೆಷಲ್ ಆಪರೇಷನ್ಸ್ ಗಳಿಗಾಗಿ ಈ ಫೋರ್ಸ್ ಗಳನ್ನ ರೆಡಿ ಮಾಡೋ ಕೆಲಸ ಆಗತ್ತೆ. ಇನ್ನು ಈ ಜಾಕ್ಸನ್ಗೆ 20 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಏಷ್ಯಾದ ಒಳಗೆ ಮಲ್ಟಿಪಲ್ ಕಾಂಬ್ಯಾಟ್ ಆಪರೇಷನ್ ಗಳನ್ನ ಮಾಡ್ತಾ ಇದ್ದ. ಸೌತ್ ಏಷ್ಯಾದಲ್ಲಿ ಯುಎಸ್ ನ ಇನ್ವಾಲ್ವ್ಮೆಂಟ್ ಇವಾಗಿಂದ ಅಲ್ಲ, ಹಿಂದಿನ ಕಾಲದಿಂದಲೂ ಇದೆ. ಸಿಐಎ ಯುಎಸ್ ನ ಗುಪ್ತಚರ ಇಲಾಖೆ ಇದು. ಇದರ ಕೆಲಸಗಳೇನು ಅನ್ನೋದನ್ನ ನಾವು ಮತ್ತೊಮ್ಮೆ ಹೇಳೋದೇನು ಬೇಡ ಅನ್ಕೋತೀನಿ. ಸರ್ಕಾರವನ್ನ ಬೆಳೆಸೋದು ಮೇನ್ಲಿ ತನ್ನ ಸೀಕ್ರೆಟ್ ಆಪರೇಷನ್ಸ್ ಗಳಿಂದ ಸಿಐಎ ಮಾಡ್ತಾ ಬಂದಿದೆ. 2024ರಲ್ಲಿ ಬಾಂಗ್ಲಾದೇಶದ ದಂಗೆಯಲ್ಲಿಯೂ ಸಿಐಎ ಪಾತ್ರ ಇದೆ. ಇದಾದ ಮೇಲೆ ಅನೇಕ ರಾಡಿಕಲ್ಸ್ ಆಕ್ಟಿವ್ ಆಗ್ತವೆ ಅಲ್ಲಿ. ಅದರ ಹಿಂದೆ ಇದ್ದಿದ್ದು ಇದೇ ಸಿಐಎ. ಆವಾಗಿಂದನೂ ಬಾಂಗ್ಲಾ ಅನ್ಸ್ಟೇಬಲ್ ಆಗಿದೆ. ಬಾಂಗ್ಲಾದೇಶದೊಳಗೆ ಐಎಸ್ಐನ ಆಪರೇಷನ್ಗಳು ವಿಸ್ತರಣೆ ಆಗಿದ್ದಾವೆ. 2025ರ ಏಪ್ರಿಲ್ನಲ್ಲಿ ಸಿಐಎ ಈ ಟೆರೆನ್ಸ್ ಜಾಕ್ಸನ್ ಅನ್ನ ಬಾಂಗ್ಲಾದೇಶಕ್ಕೆ ಕಳಿಸ್ತಾರೆ. ಇವರ ಅಸೈನ್ಮೆಂಟ್ ಇದ್ದಿದ್ದು ಬಾಂಗ್ಲಾದೇಶದ ಆರ್ಮಿಗೆ ಮಿಲಿಟರಿ ಟ್ರೈನಿಂಗ್ ಕೊಡೋದು, ಅದು ಕೂಡ ಬಹಿರಂಗ ಪಡಿಸದ ಲೊಕೇಶನ್ಸ್ ಗಳಲ್ಲಿ. 4 ತಿಂಗಳ ಕಾಲ ಢಾಕಾದ ಸಿಲ್ಹಟ್, ಚಿಟಿಗಾಂವ್ ಮತ್ತು ಕಾಕ್ಸ್ ಬಜಾರ್ ನಂತಹ ಪ್ರದೇಶಗಳಲ್ಲಿ ಈ ಟ್ರೈನಿಂಗ್ ನಡೆಯುತ್ತೆ. ಈ ಜಾಕ್ಸನ್ ಈ ವೇಳೆ ವೆಸ್ಟರ್ನ್ ಹೋಟೆಲ್ ನಲ್ಲಿ ಸ್ಟೇ ಆಗಿದ್ದ. ಐಎಸ್ಐನ ಏಜೆಂಟ್ಗಳು ಕೂಡ ಬಾಂಗ್ಲಾದೇಶದಲ್ಲಿ ಬಿಸ್ನೆಸ್ ಮ್ಯಾನ್ಗಳ ವೇಷದಲ್ಲಿ ಇದ್ರು. ಇದು ಭಾರತದ ಗುಪ್ತಚರ ಇಲಾಖೆಗಳಿಗೆ ಗೊತ್ತಾಗಿತ್ತು. 2025ರ ಮೇ ತಿಂಗಳಲ್ಲಿ ಆಪರೇಷನ್ ಸಿಂಧೂರ್ ಕೂಡ ನಡೀತಾ ಇತ್ತು. ಅದೇ ಸಮಯದಲ್ಲಿ ಯುಎಸ್ಆರ್ ಫೋರ್ಸ್ ನ ಒಂದು ಸ್ಪೆಷಲ್ ಟೀಮ್ ತಾರಾಲಿನ್ ಅಲೆಕ್ಸಾಂಡ್ರಿಯಾ ಬಾಂಗ್ಲಾದ ಢಾಕಾಗೆ ಬರ್ತಾರೆ. ಇವರುಗಳು ಕೂಡ ವೆಸ್ಟರ್ನ್ ಹೋಟೆಲ್ ನಲ್ಲಿಯೇ ಸ್ಟೇ ಆಗಿದ್ರು. ಇವರಿಗೆ ರಕಿನ್ ಕಾರಿಡಾರ್ ಅನ್ನ ತಮ್ಮ ಅಂಡರ್ಗೆ ತೆಗೆದುಕೊಳ್ಬೇಕು ಅಂತಿತ್ತು. ಆದ್ರೆ ಇದನ್ನ ಭಾರತ ಅಪೋಸ್ ಮಾಡ್ತಿದೆ. ಸೊ ಇದು ಒಂದು ರೀಸನ್ ಇಂದ ಸೆಕ್ಯೂರಿಟಿ ಥ್ರೆಟ್ ಇದೆ. ಸೊ ಇದರ ಮೇಲೆ ಭಾರತದ ಇಂಟೆಲಿಜೆನ್ಸ್ ತುಂಬಾ ಸಮಯದಿಂದನೂ ಕಣ್ಣಿಟ್ಟಿದೆ. ಅಮೆರಿಕದ ಮಾಜಿ ಅಂಬಾಸಿಡರ್ ಪೀಟರಸ್ ಬಾಂಗ್ಲಾದೇಶಕ್ಕೆ ವರ್ಷದಲ್ಲಿ 6 ಬಾರಿ ವಿಸಿಟ್ ಮಾಡಿದ್ದಾರೆ. ನಿರಂತರವಾಗಿ ಬರೋದು ಹೋಗೋದು ಮಾಡ್ತಾ ಇದ್ರು. ಇಂಟೆಲಿಜೆನ್ಸ್ ಗಳ ಪ್ರಕಾರ ಇವರು ಬೇರೆ ಏನೋ ಕೆಲಸಕ್ಕೆ ಬರ್ತಾ ಇದ್ರು, ಆದ್ರೆ ಹೇಳ್ಕೋತಿದ್ದು ಮಾತ್ರ ಬಿಸ್ನೆಸ್ಗಾಗಿ ಅಂತ. ಆಗಸ್ಟ್ 5ನೇ ತಾರೀಕು ಇವರು ಕೂಡ ಕಾಕ್ಸ್ ಬಜಾರ್ಗೆ ಹೋಗಿದ್ರು. ಅಲ್ಲಿ 5 ಎನ್ಸಿಪಿ ಲೀಡರ್ ಗಳನ್ನ ಮೀಟ್ ಮಾಡಿದ್ರು. ಇದೆಲ್ಲ ನಾರ್ಮಲ್ ವಿಷಯ ಅಲ್ವೇ ಅಲ್ಲ. ಆಗಸ್ಟ್ 27ಕ್ಕೆ ಅಮೆರಿಕ ಎಂಬಸಿಸ್ ವೆಸ್ಟರ್ನ್ ಹೋಟೆಲ್ಗೆ ಇಮೇಲ್ ಕಳಿಸಿ ರೂಮ್ ಬುಕ್ ಮಾಡುತ್ತೆ. ಅದೇ ರೂಮ್ ಈ 808. ಆ ರೂಮ್ ಬುಕ್ ಆಗಿದ್ದು ಟೆರೆನ್ಸ್ ಜಾಕ್ಸನ್ಗಾಗಿ.
ಜಾಕ್ಸನ್ ಆಗಸ್ಟ್ 27ಕ್ಕೆ ಹೋಟೆಲ್ಗೆ ಬರ್ತಾನೆ. ಆದ್ರೆ 29ನೇ ತಾರೀಕಿನಿಂದ 31ನೇ ತಾರೀಕಿನವರೆಗೂ ಜಾಕ್ಸನ್ ಹೋಟೆಲ್ ರೂಮಿನಿಂದ ಹೊರಗೆ ಬರೋದೇ ಇಲ್ಲ. ಆಗಸ್ಟ್ 31ನೇ ತಾರೀಕು ಹೋಟೆಲ್ನ ಹೌಸ್ ಕೀಪಿಂಗ್ ಸರ್ವಿಸ್ನವರು ಅಮೆರಿಕನ್ ಎಂಬಸಿಗೆ ಇನ್ಫಾರ್ಮ್ ಮಾಡ್ತಾರೆ. ಇದೆಲ್ಲ ಆದ್ಮೇಲೆ ಡೋರ್ ಓಪನ್ ಮಾಡಿ ನೋಡಿದಾಗ ಟೆರೆನ್ಸ್ ಜಾಕ್ಸನ್ ಶವವಾಗಿ ಮಲಗಿರ್ತಾನೆ. ಕೂಡಲೇ US ಎಂಬಸಿ ಟೀಮ್ ಬಾಂಗ್ಲಾಗೆ ಹೊರಡ್ತಾರೆ. ಆಗಸ್ಟ್ 31ಕ್ಕೆ 3 ಆಫೀಸರ್ಗಳು ಬಂದಿದ್ರು. ಅದರಲ್ಲಿ ಒಬ್ಬ ಮಹಿಳೆಯೂ ಇರ್ತಾರೆ. ಅಲ್ಲಿ ಬಂದವರು ಸ್ಟ್ರಿಕ್ಟ್ಲಿ ಆರ್ಡರ್ ಮಾಡ್ತಾರೆ ಹೋಟೆಲ್ ಮ್ಯಾನೇಜ್ಮೆಂಟ್ಗೆ ಮತ್ತು ಸ್ಟಾಫ್ಗೆ, ನಾವು ಇಲ್ಲಿ ಬಂದಿರುವುದರ ಬಗ್ಗೆ ಯಾರಿಗೂ ಇನ್ಫಾರ್ಮ್ ಮಾಡಬೇಡಿ ಅಂತ ಹೇಳ್ತಾರೆ. ಅಮೆರಿಕ ತಮ್ಮದೇ ಮೆಡಿಕಲ್ ಟೀಮ್ ನ ಮುಖಾಂತರ ಜಾಕ್ಸನ್ ಅವರ ಬಾಡಿಯನ್ನ ಆ ರೂಮಿನಿಂದ ಹೊರ ತರ್ತಾರೆ. ಪೋಸ್ಟ್ ಮಾರ್ಟಮ್ ಮಾಡದೇನೆ ನಮಗೆ ಕೊಡಿ ಅಂತ ಆರ್ಡರ್ ಮಾಡ್ತಾರೆ. ಬಾಂಗ್ಲಾ ಪೊಲೀಸರು ಕೂಡ ಬಾಡಿಯನ್ನ ವಿದೌಟ್ ಪೋಸ್ಟ್ ಮಾರ್ಟಮ್ ಅಮೆರಿಕನ್ ಎಂಬಸಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. US ಎಂಬಸಿಸ್ ಅವರು ಯಾವುದೇ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಡಲ್ಲ. ಇದಾದ ಮೇಲೆ ಒಂದು ಘಟನೆ ನಡೆಯುತ್ತೆ. ಅದೇ ಮೋದಿಯವರನ್ನ ಕೊಲ್ಲುವ ಪ್ಲಾನ್. ಮೋದಿಜಿ ಚೀನಾ ಪ್ರವಾಸಕ್ಕೆ ಹೋಗಿದ್ರು. ಪುಟಿನ್ ಮೋದಿಜಿಗಾಗಿ 15 ನಿಮಿಷ ಕಾಯ್ತಾರೆ. ಪುಟಿನ್ ಅವರ ಕಾರಿನಲ್ಲೇ 45 ನಿಮಿಷಗಳಷ್ಟು ಸಮಯ ಮಾತುಕತೆ ಆಗತ್ತೆ. ಅಲ್ಲಿ ಮಾತಾಡಿದ್ದು ಇದೇ ವಿಷಯದ ಬಗ್ಗೆ ಆಗಿತ್ತು. ಭಾರತ ಮತ್ತು ರಷ್ಯಾ ಸೇರಿ ಒಂದು ಇಂಟೆಲಿಜೆನ್ಸ್ ಆಪರೇಷನ್ಸ್ ನಡೆಸಿತ್ತು. ಅದರ ಬಗ್ಗೆನೇ ಅಲ್ಲಿ ಡಿಸ್ಕಸ್ ಆಗಿತ್ತಂತೆ. US ನ ಟೆರೆನ್ಸ್ ಜಾಕ್ಸನ್ ಅನ್ನ ಭಾರತ ಹಾಗೂ ರಷ್ಯಾ ಸೇರಿಕೊಂಡು ನ್ಯೂಟ್ರಲೈಸ್ ಮಾಡಿತ್ತು. ಯಾಕಂದ್ರೆ ಆತ ಬಂದಿದ್ದು ಮೋದಿ ಅವರನ್ನ ಮುಗಿಸೋಕೆ ಅಂತ. ಆದ್ರೆ ಇಲ್ಲಿ ಒಂದು ವಿಷಯವನ್ನ ಕ್ಲಾರಿಫೈ ಮಾಡಲೇಬೇಕು ನಿಮ್ಗೆ. ರಷ್ಯಾ ಮೋದಿಯವರ ಜೀವವನ್ನ ಉಳಿಸಿದೆ ಅಂತ ಹೇಳಲಾಗಿತ್ತಲ್ಲ, ಅದು ಹಾಗಾಗಿಲ್ಲ. ಇಂಥ ಆಪರೇಷನ್ ನಡೆಸೋದ್ರಲ್ಲಿ ಭಾರತದ ಇಂಟೆಲಿಜೆನ್ಸ್ ತುಂಬಾನೇ ಏಬಲ್ ಇದ್ದಾರೆ. ಅವರಿಗೆ ಯಾವುದೇ ದೇಶದ ಸಹಾಯ ಬೇಕಾಗಿಲ್ಲ. ರಾ ಎಂತೆಂತಹ ಆಪರೇಷನ್ಸ್ ಗಳನ್ನ ಮಾಡಿದೆ ಅಂತಂದ್ರೆ ಅದನ್ನ ಪ್ರಪಂಚದಲ್ಲಿಯೇ ಬೇರ್ಯಾರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ನಮ್ಮ ಪ್ರಧಾನಮಂತ್ರಿಗಳಿಗೆ ಅಪಾಯ ಇದೆ ಅಂದ್ರೆ ನಮ್ಮ ರಾಗೆ ಮೊದಲೇ ತಿಳಿದಿರುತ್ತೆ. ಸೊ ಏನೇ ಆಪರೇಷನ್ಸ್ ನಡೆದ್ರೂ ಅದನ್ನ ರಾ ಮಾಡಿರತ್ತೆ. CIA ಭಾರತವನ್ನ ಅಸ್ಥಿರಗೊಳಿಸಲು ಪ್ರಯತ್ನ ಮಾಡ್ತಾನೆ ಇದೆ. ಅವರ ಕೈಗೊಂಬೆ ಆಗಿರುವಂತಹ ಸರ್ಕಾರವನ್ನ ಭಾರತದಲ್ಲಿ ತರೋಕೆ ಬಯಸುತ್ತಿದ್ದಾರೆ. ಭಾರತ ಸ್ಟ್ರಾಂಗ್ ಆಗಿರೋದು, ಮೋದಿ ಅವರು ಸ್ಟ್ರಾಂಗ್ ಆಗಿರೋದನ್ನ ಅವರಿಗೆ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇನ್ನೊಂದು ಅಚ್ಚರಿ ಪಡೋ ವಿಷಯ ಏನಂದ್ರೆ US ನ ಸ್ಪೆಷಲ್ ಫೋರ್ಸ್ಗೂ ಈ ವ್ಯಕ್ತಿಗೂ ಸಂಬಂಧನೇ ಇಲ್ಲ ಅಂತ ಹೇಳ್ಬಿಟ್ಟಿದೆ. ಅಮೆರಿಕ ಮಾಡೋದೆಲ್ಲ ಮಾಡಿ ನನಗೇನೂ ಗೊತ್ತಿಲ್ಲ ಅಂತಿದೆ ಇವಾಗ. ಇದು ಆಕ್ಚುಲಿ ನಡೆದಿರೋದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.